ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ಐಕ್ಯ ಸ್ಥಳ ಅಭಿವೃದ್ಧಿಗೆ ಸರ್ಕಾರ ಮುಂದಾಗಲಿ, ಚಿಲುಮೆ ರವಿಕುಮಾರ್ ಆಗ್ರಹ. ಮಾಗಡಿ, ರಾಮನಗರ ಜಿಲ್ಲೆ. ಬೆಂಗಳೂರು ನಿರ್ಮಾತೃ ನಾಡಪ್ರಭು ಶ್ರೀ ಕೆಂಪೇಗೌಡರ ಐಕ್ಯವಾದ ಪುಣ್ಯ ಸ್ಥಳವಾಗಿರುವ ಕೆಂಪಾಪುರ ಗ್ರಾಮ, ಸೋಲೂರು ಹೋಬಳಿ, ಮಾಗಡಿ ತಾಲ್ಲೂಕಿನಲ್ಲಿ ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ನಾಡಪ್ರಭು ಶ್ರೀ ಕೆಂಪೇಗೌಡರ 517ನೇ ಜಯಂತಿಯ ಅಂಗವಾಗಿ ವಿಶೇಷ ಸ್ವಚ್ಛತಾ, ಪೂಜಾ, ಶೈಕ್ಷಣಿಕ ಹಾಗೂ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಅದ್ದೂರಿಯಾಗಿ ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ಚಿಲುಮೆ ರವಿಕುಮಾರ್ ಫೌಂಡೇಶನ್ನ ನೂರಾರು ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಗೂ ಚಿಲುಮೆ ರವಿಕುಮಾರ್ ಅಭಿಮಾನಿಗಳು ಭಾಗವಹಿಸಿ ಕೆಂಪೇಗೌಡರ ಐಕ್ಯ ಸ್ಥಳವನ್ನು ಸಂಪೂರ್ಣ ಸ್ವಚ್ಛಗೊಳಿಸಿದರು. ಬಳಿಕ ನಾಡಪ್ರಭು ಶ್ರೀ ಕೆಂಪೇಗೌಡರ ಪ್ರತಿಮೆಗೆ ವಿಶೇಷ ಅಲಂಕಾರ ಮಾಡಿ ಗ್ರಾಮಸ್ಥರ ಸಮ್ಮುಖದಲ್ಲಿ ಪೂಜೆ ಸಲ್ಲಿಸಿ ಗೌರವ ನಮನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಚಿಲುಮೆ ರವಿಕುಮಾರ್ ನೇತೃತ್ವದಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಪುಸ್ತಕಗಳು, ಅಗತ್ಯ ಶೈಕ್ಷಣಿಕ ಸಾಮಗ್ರಿಗಳು ಹಾಗೂ ಭಾರತೀಯ ಸಂವಿಧಾನದ ಪ್ರಸ್ತಾವನೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಿಯಂಬಲ್ ಪ್ರತಿಗಳನ್ನು ಗೌರವಪೂರ್ವಕವಾಗಿ ವಿತರಿಸಲಾಯಿತು. ಶಿಕ್ಷಣದ ಮಹತ್ವವನ್ನು ಸಾರುವ ಉದ್ದೇಶದಿಂದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಲಾಯಿತು. ಅಲ್ಲದೆ ಗ್ರಾಮದ ಹಿರಿಯ ನಾಗರಿಕರು ಹಾಗೂ ಸಮಾಜಮುಖಿ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದ ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಗ್ರಾಮಸ್ಥರಿಗೆ ಅನ್ನಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸೇವೆ, ಸಹಕಾರ ಮತ್ತು ಮಾನವೀಯತೆಯ ಮೌಲ್ಯಗಳನ್ನು ಹಂಚಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಚಿಲುಮೆ ರವಿಕುಮಾರ್ ಅವರು, ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ಐಕ್ಯ ಸ್ಥಳ ಇಂದು ಪಾಳು ಬಿದ್ದಿರುವುದು ಅತ್ಯಂತ ನೋವಿನ ಸಂಗತಿಯಾಗಿದೆ. ಈ ಹಿಂದೆಯೂ ನಮ್ಮ ತಂಡ ಇಲ್ಲಿ ಸ್ವಚ್ಛತಾ ಕಾರ್ಯಗಳನ್ನು ನಡೆಸಿ ಸರ್ಕಾರದ ಗಮನ ಸೆಳೆಯಲು ಪ್ರಯತ್ನಿಸಿತ್ತು. ಆದಾಗ್ಯೂ ಈ ಐತಿಹಾಸಿಕ ಸ್ಥಳದ ಅಭಿವೃದ್ಧಿಗೆ ಇನ್ನೂ ಸೂಕ್ತ ಕ್ರಮ ಕೈಗೊಳ್ಳದಿರುವುದು ಬೇಸರ ತಂದಿದೆ. ವರ್ಷಕ್ಕೊಮ್ಮೆ ಜಯಂತಿ ಆಚರಿಸುವುದಕ್ಕಿಂತ ಅವರ ಐಕ್ಯ ಸ್ಥಳವನ್ನು ಸಂರಕ್ಷಿಸಿ ಅಭಿವೃದ್ಧಿಪಡಿಸುವುದು ನಿಜವಾದ ಗೌರವವಾಗಿದೆ ಎಂದು ಹೇಳಿದರು. ಮುಂದುವರಿದು ಮಾತನಾಡಿದ ಅವರು, ಬೆಂಗಳೂರು ದಕ್ಷಿಣ ಜಿಲ್ಲೆಯವರೇ ಆದ ಮುಖ್ಯಮಂತ್ರಿ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಕೂಡಲೇ ಕೆಂಪೇಗೌಡರ ಐಕ್ಯ ಸ್ಥಳದ ಅಭಿವೃದ್ಧಿಗೆ ವಿಶೇಷ ಯೋಜನೆ ರೂಪಿಸಿ ಈ ಸ್ಥಳವನ್ನು ಐತಿಹಾಸಿಕ ಹಾಗೂ ಪ್ರವಾಸಿ ತಾಣವಾಗಿ ಅಭಿವೃದ್ಧಿಪಡಿಸಬೇಕು. ನಾಡಪ್ರಭು ಕೆಂಪೇಗೌಡರ ಕೊಡುಗೆಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ಜವಾಬ್ದಾರಿ ಸರ್ಕಾರದ ಮೇಲಿದೆ ಎಂದು ಒತ್ತಾಯಿಸಿದರು. ಸ್ವಚ್ಛತೆ, ಶಿಕ್ಷಣ, ಸಂವಿಧಾನ ಜಾಗೃತಿ, ಅನ್ನದಾನ ಹಾಗೂ ಹಿರಿಯರ ಗೌರವದಂತಹ ಸಮಾಜಮುಖಿ ಕಾರ್ಯಗಳ ಮೂಲಕ ನಾಡಪ್ರಭು ಶ್ರೀ ಕೆಂಪೇಗೌಡರ ಆದರ್ಶಗಳನ್ನು ಸ್ಮರಿಸಲಾಯಿತು. ಸಮಾಜದ ಒಳಿತಿಗಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸುವ ಸಂಕಲ್ಪವನ್ನು ಮತ್ತೊಮ್ಮೆ ವ್ಯಕ್ತಪಡಿಸಲಾಯಿತು. ಕಾರ್ಯಕ್ರಮದಲ್ಲಿ ರಾಜ್ಯ ಕನ್ನಡ ಪರ ಹೋರಾಟಗಾರರಾದ ಕೆನಾಲಿ ಗೌಡ್ರು, ಜೆಡಿಎಸ್ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಗೋಪಾಲ್, ಚಿಲುಮೆ ಟ್ರಸ್ಟ್ ಅಧ್ಯಕ್ಷ ಕೊಟ್ರೇಶ್ ಹಾಗೂ ಚಿಲುಮೆ ರವಿಕುಮಾರ್ ಫೌಂಡೇಶನ್ನ ಪದಾಧಿಕಾರಿಗಳು, ಕಾರ್ಯಕರ್ತರು, ಅಭಿಮಾನಿಗಳು, ಗ್ರಾಮಸ್ಥರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಭಾಗವಹಿಸಿದ್ದರು. ರಾಜಾಜಿನಗರದಿಂದ ಆಗಮಿಸಿದ್ದ ಮಹಿಳಾ ಪದಾಧಿಕಾರಿಗಳಾದ ಶಾಂತಮ್ಮ, ಸರೋಜಾ, ವಸಂತ್, ಸಿ.ಕೆ. ಗೌಡ, ಗೌರಮ್ಮ, ಗೀತಾ, ಲತಾ, ರಾಧಾ, ಮಮತಾ, ನಳಿನಿ, ಜಯಲಕ್ಷ್ಮಿ, ಲಕ್ಷ್ಮಮ್ಮ, ಪುಟ್ಟತಾಯಮ್ಮ, ನಾಗವೇಣಿ ಹಾಗೂ ಮಂಗಳಗೌರಿ ಅವರು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಯಶಸ್ವಿಗೊಳಿಸಿದರು. ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದ ಎಲ್ಲಾ ಪದಾಧಿಕಾರಿಗಳು, ರಾಜಾಜಿನಗರದ ಕಾರ್ಯಕರ್ತರು, ಗ್ರಾಮಸ್ಥರು ಹಾಗೂ ಸಹಕರಿಸಿದ ಪ್ರತಿಯೊಬ್ಬರಿಗೂ ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಕೃತಜ್ಞತೆ ಸಲ್ಲಿಸಲಾಯಿತು.
ಬೇರೆ ಕೆಲಸದ ಮೇಲೆ ಹೋದಾಗ ಅಲ್ಲಿ ಯಾವುದೋ ಒಂದು ತಂಡ ಇದೆ ಅಂತ ನೋಡ್ಕೊಂಡು ಹೋದೆ ನಾನು. ಅಲ್ಲಿ ನಮ್ಮ ಸ್ನೇಹಿತರು ಸರ್ ಅಲ್ಲೇ ಇದ್ದರು. ಸರ್ ಇಲ್ಲಿಗೆ ಬನ್ನಿ HR ಹೋಗೋಣ ಅಂತ ಕರೆದ್ರು. ಅಲ್ಲಿ ಮಕ್ಳಿಗೆ ನೋಟ್ಬುಕ್ ಕೊಡ್ತಾಯಿದ್ರು. ನಾನೇನು ಅಂತ ಕೇಳಿದಾಗ ಸರ್ ಪರಿಚಯ ಮಾಡ್ಕೊಂಡು ರವಿಕುಮಾರ್ ಅಂತ ನನಗೆ ಮೊದಲನೇ ಪರಿಚಯ. ಅವರಲ್ಲಿ ಹೇಳಿದ್ರು ಅವರು ನಾನು ಶಿಕ್ಷಕನಾಗಿ ವೃತ್ತಿಯನ್ನು ಆರಂಭ ಮಾಡಿದೆ ಅಂತ. ನಮ್ಮ ಮಕ್ಕಳ ಬಗ್ಗೆ ಒಂದಿಷ್ಟು ಕಾಳಜಿ ಇರೋಂಥ ವ್ಯಕ್ತಿಯವರು. ಸಮಾಜ ಸೇವೆಯನ್ನು ಮಾಡಬೇಕು ಅಂತೇಳಿ, ಸಮಾಜದ ಮಧ್ಯೆ ಗುರುತಿಸ್ಕೋಬೇಕು ಅಂತೇಳಿ ನಮ್ಮ ಕೆಂಪೇಗೌಡ ಸಮಾಧಿ ಬಳಿ ಬಂದು ಒಂದಿಷ್ಟು ಅನ್ನದಾನ, ಒಂದಿಷ್ಟು ವಿದ್ಯಾದಾನ ಅಂದರೆ ಪುಸ್ತಕ ಕೊಡುವಂಥದ್ದು, ಪೆನ್ ಮಾಡೋದನ್ನು ನಾನು ಕೂಡ ನೋಡಿದಾಗ ನಾನು ಕೇಳಿಕೊಂಡೆ, ಸರ್ ನಮ್ಮಲ್ಲಿ ಒಂದು 25-30 ಮಕ್ಕಳಿವೆ ಸರ್, ಸಾಧ್ಯವಾದರೆ ನೀವು ಒಂದು ಸರಿ ಭೇಟಿ ಮಾಡಿ ಅಂತ ಹೇಳಿದೆ. ಬಂದವರು ತುಂಬ ಸಂತೋಷ ಆಯಿತು ಸರ್. ಮುಂದೇನೂ ಕೂಡ ನಿಮ್ಮ ಸಮಾಜಮುಖಿ ಕಾರ್ಯದಲ್ಲಿ ನಮ್ಮ ಶಾಲೆ ನಿಮ್ಮ ಇದರಲ್ಲಿ ಮೈಂಡಲ್ಲಿ ಇರಲಿ ಅಂತ ಹೇಳಿದೆ ಸರ್. ಒಂದು ರಿಕ್ವೆಸ್ಟ್ ಸರ್, ನಮ್ಮ ಗ್ರಾಮೀಣ ಭಾಗದ ಮಕ್ಕಳು ಯಾರೂ ಕೂಡ ಶ್ರೀಮಂತರು ಮಕ್ಕಳಲ್ಲ ಸರ್. ಪ್ರತಿಯೊಬ್ಬರು ಬೆಳಗ್ಗೆ ಎದ್ದು ಕೂಲಿ ಕಾರ್ಮಿಕರು, ಬೆಳಗ್ಗೆ ಎದ್ದು 100-200 ರೂಪಾಯಿ ಕೂಲಿ ಮಾಡೋಕ್ಕೆ ಹೋಗುವಂಥ ಮಕ್ಕಳು, ಗಾರ್ಮೆಂಟ್ಸ್ಗೆ ಹೋಗುವಂಥ ಮಕ್ಕಳವ್ರೆ, ತಂದೆ ತಾಯಿ ಎಷ್ಟೋ ಮಕ್ಕಳು ತಂದೆ ಇಲ್ಲದಂಥವ್ರವ್ರೆ, ತಾಯಿ ಇಲ್ಲದಂಥವ್ರವ್ರೆ. ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದೀರಿ ಸರ್. ಇಲ್ಲಿ ನಮ್ಮ ಕೆಂಪೇಗೌಡರ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇರಲಿ, ಹಾಗೆ ರಂಗನಾಥ ಸ್ವಾಮಿ ಒಂದು ದೇವರ ಆಶೀರ್ವಾದ ತಮ್ಮ ಎಲ್ಲ ತಂಡದ ಮೇಲೆ ಇರಲಿ ಅಂತ ಹೇಳ್ತಾ ತುಂಬ ಧನ್ಯವಾದಗಳು ಸರ್.